ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪರಮ ಪೂಜ್ಯರ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆಯಲ್ಲಿ ಆಸೀನರಾಗುವಂಥ ಎಲ್ಲ ಹಿರಿಯರೇ ಸೇರಿದಂಥ ಎಲ್ಲ ಆತ್ಮೀಯ ಸಹೋದರ ಸಹೋದರರೇ, ಹಿರಿಯರೇ, ಮಾಧ್ಯಮದ ಸ್ನೇಹಿತರೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ಈ ಕಾರ್ಯಕ್ರಮ ಯಾಕೆ ನಡೀತಾ ಇದೆ ಅಂತಂದ್ರೆ, ಬಹುಶಃ ಈ ವಚನ ದರ್ಶನ ಅಂಥೇಳಿ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿರ್ಲಿಕ್ಕಂದ್ರೆ ಅವತ್ತು ನಾವಿಲ್ಲಿ ಕೂಡ್ತಾ ಇರಲಿಲ್ಲ. ಇವತ್ತು ಶಂಕರ್ ಬಿದ್ರಿ ಅವರು ಇರ್ತಿರ್ಲಿಲ್ಲ, ಜಾಮದಾರ್ ಅವರು, ಎಲ್ಲೂ ನಾವು ಯಾರು ಕೂಡ ಕೂಡಿರ್ತಿರಲಿಲ್ಲ. ಇವತ್ತು ಈ ವಚನ ದರ್ಶನ ಅಂಥೇಳಿ ಏನು ಪುಸ್ತಕವನ್ನು ಬಿಡುಗಡೆ ಮಾಡಿದರು, ಅದರ ಹಿಂದೆ ಒಳ್ಳೆಯ ಉದ್ದೇಶ ಇದ್ದರೆ ನಾವು ಬೇಡ ಅಂತಿರಲಿಲ್ಲ. ಇವತ್ತು ಬಸವಣ್ಣವರು ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ. ಹೊರಟ್ಟಿ ಸಾಹೇಬರು ಜಾತ್ಯತೀತ ಅಂದರು. ನಮ್ಮದು ಜಾತಿ ರಹಿತ ಸಮಾಜ ಅಲ್ಲ, ಜಾತ್ಯತೀತ ಅಲ್ಲ, ಜಾತ್ಯತೀತದ ಸೆಕ್ಯುಲರ್ ಅಂತೀವಿ ನಾವು. ಇದು ಜಾತಿ ರಹಿತ ಅಂತ, ಕಾಸ್ಟ್ಲೆಸ್ ಸೊಸೈಟಿ ಅಂತೀವಿ ನಾವು. ಅಂದರೆ ಜಾತಿಯ ವ್ಯವಸ್ಥೆಯನ್ನೇ ಇವತ್ತು ಸಹ ನಿರ್ಮಾಣ ಮಾಡಬೇಕು ಅಂತೇಳಿ ಅಂದು 12ನೇ ಶತಮಾನದಲ್ಲಿ 800 ವರ್ಷ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಚಿಂತನೆ ಮಾಡಿರುವಂಥದ್ದು. ಈ ವಚನ ದರ್ಶನ ಪುಸ್ತಕವನ್ನು ಸದುದ್ದೇಶ ಇಟ್ಟುಕೊಂಡು ವಚನಗಳನ್ನ ಪ್ರಸಾರ ಮಾಡಲಿಕ್ಕೆ ಕೇವಲ ನಮಗಷ್ಟೇ ಹಾಕಿಲ್ಲ, ಪ್ರಪಂಚದ ಎಲ್ಲರಿಗೂ ಕೂಡ ಇದು ಹಕ್ಕಿದೆ ವಚನಗಳನ್ನು ಪ್ರಸಾರ ಮಾಡಲಿಕ್ಕೆ. ಆದರೆ ಇದು ಹಿಂದೆ ಒಂದು ದುರುದ್ದೇಶ ಇಟ್ಕೊಂಡು ಅಲ್ಲಿ ಅದಕ್ಕೆ ಅರ್ಥಕ್ಕೆ ಅನರ್ಥ ಕೊಡುವಂಥದ್ದು, ತಿರ್ಚುವಂಥದ್ದು, ಬೇರೆ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ತುಂಬಿಸೋ ಕೆಲಸ ಮಾಡಿದರೆ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡಬೇಕಾಗ್ತದೆ. ಮತ್ತು ಪ್ರತ್ಯುತ್ತರನ ಭಾಳ ಜಾಮದಾರ್ ಸಾಹೇಬ್ರಿಗೆ ಹೇಳಿದೆ, ನಾವು ಘನತೆ ಗೌರವದಿಂದ ಇದನ್ನು ಮಾಡೋಣ. ಸುಮ್ಮನೆ ನಾವು ಯಾರು ಈ ಕೆಲಸವನ್ನು ಮಾಡಿದ್ದಾರೆ ಅವ್ರಿಗೆ ಬೈದ್ರೆ ನಾವು ದೊಡ್ಡವರಾಗೋದಿಲ್ಲ. ನಾವು ಅದನ್ನೇ ಒಂದು ಭಾಷೆ, ಅವರೆಷ್ಟು ಜಾಮದಾರರು ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಲೇಖಕರು ನಿಮ್ಮವರೇ, ನಿಮ್ಮವರಲ್ಲ, ನಮ್ಮವರು. ಕಾರ್ಯಕ್ರಮ ನಡೆದು ನಮ್ಮ ಮಠಗಳಲ್ಲಿ, ಬಿಡುಗಡೆ ಮಾಡೋರು ಬೇರೆಯವರು. ಅಲ್ಲಿ ನಮ್ಮ ಸ್ವಾಮಿಗಳು ಯಾರು ಕರೆದ, ಸಾನೇಳಪ್ಪಗಳು ಕರೆದಿಲ್ಲ, ಬಾಲ್ಕೆಪ್ಪಗಳು ಕರೆದ, ಗದಗಿನಪ್ಪಗಳು ಕರೆದ, ಮಾತಾಜಿಯವರು ಕರೆದಿಲ್ಲ. ಬಿಡುಗಡೆ ಮಾಡೋರು ಬೇರೆ. ಅರ್ಥ ಏನಿದು? ನಮ್ಮದೇ ಆದಂಥ ಒಂದು ಇತಿಹಾಸ ನಮಗಿದೆ. ನಮ್ಮ ಭಾರತ ದೇಶದಲ್ಲಿ ವಿಭಿನ್ನ ಭೌಗೋಳಿಕ ಪ್ರದೇಶಗಳಲ್ಲಿ ಪ್ರಾಂತವಾರು, ಭಾಷಾವಾರು ನಾವು ಅನೇಕ ಕಾಲಕ್ಕೂ ಅನೇಕ ಧರ್ಮಗಳಿವೆ. ಜೈನ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು. ಅದೇ ರೀತಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ, ಅಣ್ಣ ಬಸವಣ್ಣವರು ವಿಜಯಪುರ ಜಿಲ್ಲೆಯಲ್ಲಿ ಜನ್ಮ ಕೊಟ್ಟಂಥವ್ರು, ನಮ್ಮೊಬ್ಬ ಜಿಲ್ಲೆಯಿಂದವರು, ಅಭಿಮಾನದಿಂದ ಹೇಳ್ತೇನೆ. ಅದೇ ರೀತಿ ಬಾಲ್ಕಿಯಪ್ಪಗಳು ಹೇಳ್ತಾರೆ, ಇವತ್ತು ಸಹ ಅವರ ಕರ್ಮಭೂಮಿ ನಮ್ಮದು ಅಂತ ಹೇಳ್ತಾರೆ. ಎರಡೂ ಕೂಡ ಸತ್ಯನೇ. ಅದಕ್ಕೆ ನಾವು ಹೇಳಿದ್ವಿ ಮೊನ್ನೆ ಅನುಭವ, ಇದು ವಚನ ವಿಶ್ವವಿದ್ಯಾಲಯ ಎಲ್ಲ ಆಗ್ಬೇಕಾದ್ರೆ ನಾವೇನು ಜಗಳ ತೆಗಿಲಿಲ್ಲ. ಬಾಲ್ಕಿಯಪ್ಪಗಳು ಕೂಡ ಅಲ್ಲೇ ಕೂಡ ನಿಮ್ಮ ಬಾಸವ ಕಲೆ ಅಂತಲ್ಲಿ ಅನುಭವ ಮಂಟಪದಲ್ಲಿ ಆಗಲಿ ಅಂತ ನಾವು ಹೇಳಿದ್ವಿ. ಯಾಕಂದ್ರೆ ಕರ್ಮಭೂಮಿ, ಅಲ್ಲಿ ವಚನ ಹುಟ್ಟಿರುವಂಥದ್ದು, ಅಲ್ಲಿ ಶರಣರು ಕೂಡಿದಂಥದ್ದು, ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟು ಅನುಭವ ಮಂಟಪ.